ಪೆನ್ಷನ್ 5 ತಿಂಗಳಿಂದ ನಿಂತಿದೆ. 5 ತಿಂಗಳಿಂದ ಕಳೆದ 5 ತಿಂಗಳಿಂದ ಅದನ್ನು ಮುಖ್ಯಮಂತ್ರಿಗಳು ಸೂಕ್ತವಾಗಿರುವಂತ ನಿರ್ಧಾರ ತಗೋಬೇಕು ಅಂತ ನಾನು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ಕಾರ್ಮಿಕರು ಅನುಮಾನಾಸ್ಪದ ಲಿಸ್ಟ್ ಕೇಳಿದ್ದಾರೆ. 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಕಾರಣಗಳಿಂದ 32,000 ಇನ್ಕಮ್ ಸರ್ಟಿಫಿಕೇಟ್ ಯಾರು ಬಡವರಿಗೆ ವಯಸ್ಸಾಗಿರೋರಿಗೆ ಈ ಗೈಡ್ಲೈನ್ಸ್ ಇನ್ನೂ ಅರ್ಥ ಆಗಿಲ್ಲ. 14,146 ಪೆನ್ಷನರ್ಸ್ದು ಡೌಟ್ಫುಲ್ ಅಂತ ನಮಗೆ ಫ್ಲಾಗ್ ಆಗಿತ್ತು. ಅಷ್ಟು ಜನ ವೆರಿಫೈ ಮಾಡಿ ಅದರಲ್ಲಿ 1,000 ಜನಕ್ಕೆ ಈಗಾಗಲೇ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ರನ್ ಮಾಡೋದಕ್ಕೆ ಅವಕಾಶ. ಇನ್ನು ಉಳಿದಿರೋ ಬೆನಿಫಿಷರೀಸಲ್ಲಿ ನಮಗೆ ITPAs ಮತ್ತು APL ಕಾರ್ಡ್, HRMS ಮತ್ತು ಅಂಡರ್ ಏಜ್ ಅಂತ 4,947 ಜನ ಅದರಿಂದ ನಾವು ಅನುಕೂಲ ಮಾಡಿಕೊಡೋಕ್ಕಾಗಲ್ಲ ಹೊಸ ಆದೇಶದಿಂದ. ಸೊ ಉಳಿಕೆ ಏನು 9,199 ಜನ ಇದ್ದಾರೆ. ಅಷ್ಟು ಜನದ್ದು ಇನ್ಕಮ್ ಕ್ರೈಟೀರಿಯಾ ಮೇಲೇ ನಾವು ಅವ್ರಿಗೆ ಸಸ್ಪೆಂಡೆಡ್ ಸ್ಟೇಟಲ್ಲಿ ಇಟ್ಟಿದ್ವಿ ಪೆನ್ಷನ್ ಬೆನಿಫಿಟ್ಸ್ನ. ಸೊ ಅವ್ರದ್ದು ಈಗ 1,20,000 ಅಂತ ಆದೇಶ ಆಗಿರೋದ್ರಿಂದ ಸರ್ಕಾರದಿಂದ, ಸೊ ಅಷ್ಟು ಜನದ್ದು ನಾವು ಮತ್ತೆ ರನ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ. ಸೊ ಅಷ್ಟು ಜನಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಆದಷ್ಟು ಬೇಗ ಇನ್ನು 1 ವಾರದೊಳಗೇ ಅಷ್ಟು ಸೆಪ್ರೇಟ್ ಮಾಡ್ತೀವಿ. ಮತ್ತು ಅಂಡರ್ ಏಜ್ ಅಂತ ಏನಿದೆ 4,115 ಬೆನಿಫಿಷರೀಸು, ಅವ್ರದ್ದು ಮತ್ತೆ ನಾವು ರೀವೆರಿಫೈ ಮಾಡಿ ಅದರಲ್ಲಿ ಏನಾದರೂ ಈಗ ಅವ್ರಿಗೆ ಪರಿಪೂರ್ಣವಾಗಿ 60 ವರ್ಷ ಆಗಿದ್ದಲ್ಲಿ ಅವ್ರಿಗೂ ನಾವು ಪೆನ್ಷನ್ ಬೆನಿಫಿಟ್ಸ್ನ ಅವೈಲ್ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮೇಡಮ್, ಇದು ಆಲ್ರೆಡಿ ಇಶ್ಯೂ ಕೆಲವು ದಿನದಿಂದ ನಡೀತಾ ಇದೆ KGF ಅಲ್ಲಿ ಪೆನ್ಷನ್ದು. 17th ಬಂದು ಸೆಷನಲ್ಲಿ ನಮ್ಮ KGF ಶಾಸಕರಾದ ರೂಪಕಲ ಅವರು ರೈಸ್ ಮಾಡಿದ್ರು ಮೇಡಮ್. ಈ ಆದೇಶ ಅದಕ್ಕೆ ಮುಂಚೆ ಆಗಿದೆಯಾ ಇಲ್ಲ ಸೆಷನಲ್ಲಿ ರೈಸ್ ಮಾಡಿದ್ಮೇಲೆ ಆಗಿ? ಯಾಕಂದರೆ ಮಿನಿಸ್ಟ್ರು ಬಂದು ಅವ್ರಿಗೆ ಪರ್ಸನಲ್ ಆಗಿ ಆಫೀಸಲ್ಲಿ ಕರೆದು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ಮಾಡ್ತಾ ಇದ್ದೀವಿ, 1 or 2 ಡೇಸಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ನಮ್ಮ ಮಾಹಿತಿ ಇದೆ. ಅದ್ರ ಬಗ್ಗೆ ಅವರು ಮಾತಾಡಿದ ಮೇಲೆ ಆಯ್ತಾ ಇಲ್ಲ ಅದಕ್ಕೆ ಮುಂಚೆನೇ ಇದು ಪ್ರೋಸೆಸ್ ಆಗಿತ್ತಾ ಅಂತ ನಮ್ಗೆ ಆರ್ಡರ್ ಕ್ಲಿಯರ್. ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಮಾತಾಡಿದ ಮೇಲೆ ಇದು ಆದೇಶ ಆಗಿದೆ. 17ನೇ ತಾರೀಕು ಅವರು ಸದನದಲ್ಲಿ ಮಾತಾಡಿದ್ದಾರೆ. 18 ಈ ಆದೇಶ ಆಗಿದೆ. ಇದಕ್ಕೂ ಮುಂಚೆನೂ ನಾವು ಸರ್ಕಾರಕ್ಕೆ ಸುಮಾರು ಸಲ ಇದ್ರ ಬಗ್ಗೆ ಫ್ಲಾಗ್ ಮಾಡಿದ್ದೀವಿ. ನಮ್ಮ ಕಡೆಯಿಂದ ಇನ್ಕಮ್ ಕ್ರೈಟೀರಿಯಾದಿಂದನೇ ಅದು ಪೆನ್ಷನ್ ಸವಲತ್ತು ಕಡಿತ ಆಗ್ತಾ ಇದೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದು 18ನೇ ತಾರೀಕು ಈ ಆದೇಶ ನಮಗೆ ಹೊರಡಿಸಲಾಗಿದೆ. ತಮ್ಮ ಕಡೆಯಿಂದನೂ ಶಾಸಕರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಮೇಡಮ್ ಈ ಥರ ಇದೆ? ನಾವು ಸುಮಾರು ಸಲ ಹೇಳಿದ್ದೀವಿ. ಇನ್ಕಮ್ ಕ್ರೈಟೀರಿಯಾ ಏನಾದರೂ ಸ್ವಲ್ಪ ಸಡಿಲಿಕೆ ಆಯಿತು ಅಂದರೆ ನಾವು ಎಲ್ಲ ಪೆನ್ಷನರ್ಸ್ ಇಲ್ಲಿ ಯಾರು ವಯಸ್ಸಾದವರು ಇಬ್ಬರು ಬಂದು ಇಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಜನದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಅಂತ ನಾವು ಸುಮಾರು ಸಲ ಹೇಳಿದ್ವಿ. ಅದ್ರ ಮೇರೆಗೆ ಮೇಡಮ್ ಕ್ರಮ ತಗೊಂಡು ಇದನ್ನ ನಮಗೆ ಆದೇಶ. ಮೇಡಮ್, ಇವಾಗ ಪ್ಯಾನಿಕ್ ಆಗಿರೋ ಪೆನ್ಷನರ್ಸ್ದು ತಾವು ಏನು ಹೇಳ್ತೀರಾ ಮೇಡಮ್? ಈಗ 9,199 ಜನ ಅವ್ರ ಹತ್ರ ಏನು ಪ್ರಸ್ತುತ ಅವ್ರ ಹತ್ರ ಏನು ಆದಾಯ, ವಾರ್ಷಿಕ ಆದಾಯ ಸರ್ಟಿಫಿಕೇಟ್ ಇದೆ, ಪ್ರಮಾಣ ಪತ್ರ ಇದೆಯೋ ಅದನ್ನು ಜಸ್ಟ್ ನಮ್ಮ VAs ಅವ್ರ ಕಡೆಗೆ ಹೋಗ್ತಾರೆ. ಅವ್ರು ಸಲ್ಲಿಕೆ ಮಾಡಿದ್ರೆ ಸಾಕು. ಅದನ್ನು ನಾವು ತಗೊಂಡು ಅದನ್ನೇ ಅಪ್ಡೇಟ್ ಮಾಡಿ ನಾವು ಮತ್ತೆ ರನ್ ಮಾಡೋದಕ್ಕೆ ಆಟೋ ರನ್ ಪ್ರೊವಿಷನ್ ನಾವು ಎನೇಬಲ್ ಮಾಡ್ತೀವಿ. ಇವಾಗ 4,000 ಚಿಲ್ಲರೆ ಮತ್ತೆ ಸಸ್ಪೆಷನ್ಸ್ ಇದೆಯಲ್ಲ ಮೇಡಮ್, ಅದಕ್ಕೂ ವೆರಿಫಿಕೇಶನ್ ಏನು ಮಾಡ್ತೀರ ಮೇಡಮ್? ಇದಕ್ಕೆ ನಾವು ಈಚ್ ಪೆನ್ಷನರ್ ಯಾರಿದ್ದಾರೆ ಇದು 4,155 ಜನನೂ ನಾವು ತಲುಪಿ ಅವ್ರದ್ದು ಈಗ ಪ್ರಸ್ತುತ ಅವ್ರದ್ದು ವೋಟರ್ಸ್ ID ಮತ್ತು ಆಧಾರಲ್ಲಿ ಅವ್ರದ್ದು ಏಜ್ ಹೇಗಿದೆ ಅದನ್ನು ನೋಡಿಕೊಂಡು 60 ಮೇಲೆ ಆಗಿದ್ರೆ ಅವ್ರದ್ದು ನಾವು ರನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು.